ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಗುಂಡಪ್ಪ ಅಂತ. ನಾನು ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ. ನನ್ನ ಈ ಕಡೆ ಎಡಭಾಗದಲ್ಲಿ ಕೂತಿರೋರು ಶ್ರೀ ಅರ್ಜುನ್ ಹಲ್ಗಿಗೌಡರಂತ. ಅವರು ಉತ್ತರ ಕರ್ನಾಟಕದ ಉಸ್ತುವಾರಿ, ಒಂದು 14 ಜಿಲ್ಲೆಗಳು ನೋಡ್ಕೋತಾ ಇದ್ದಾರೆ ಅವರು. ಬಲಭಾಗದಲ್ಲಿರೋರು ಬ್ಯಾಂಕ್ ರೆಡ್ಡಿ ಅಂತ. ಅವರು ಹುಮ್ನಾಬಾದಿಂದ ಹೋದ ಸತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಇವತ್ತಿನ ದಿವಸ ನಾವು ಒಂದು ಸಣ್ಣ ಮಾಧ್ಯಮ ಮಿತ್ರರಿಗೆ ಒಂದು ಮಾಹಿತಿ ಕೊಡಬೇಕು. ಮಾಧ್ಯಮ ಮಿತ್ರರ ಮೂಲಕ ನಾವು ಎಲ್ಲ ಕರ್ನಾಟಕ ಜನತೆಗೆ ಏನು ಮಾಹಿತಿ ಕೊಡಬೇಕು ಅಂದರೆ, ಮುಂಬರುವ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಟೌನ್ ಕಾರ್ಪೊರೇಷನ್ಸ್ಗಳು, ಲೋಕಲ್ ಕಾರ್ಪೊರೇಷನ್ಸು, ಇದೆಲ್ಲ ಚುನಾವಣೆ ಸ್ಪರ್ಧೆ ಮಾಡಿ 2028ರಲ್ಲಿ MLA ಎಲೆಕ್ಷನ್ಗೆ ಸಹ ನಾವು ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ನಾವು ಆಮ್ ಆದ್ಮಿ ಪಕ್ಷ ತಮಗೆ ತಿಳಿದಂಗೆ ದೆಹಲಿಯಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಸೇವೆಗಳನ್ನು ನಾವು ಸಾರ್ವಜನಿಕರಿಗೆ ತಲುಪಿಸಿ ಒಂದು ಹೆಮ್ಮೆ ಆಗಿ ನಾವು ಹೆಸರು ತಗೊಂಡಿದ್ದೀವಿ. ಅದೇ ಪ್ರಕಾರ ನಾವು ಪಂಜಾಬಲ್ಲಿ ಸಹ ನಾವು ಒಳ್ಳೆ ಸಾರ್ವಜನಿಕರ ಪರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೂ ನಾವು ನಮ್ಮ ಕಾರ್ಯಶೈಲಿಯಿಂದ ತಿಂಗಳಿಗೆ 25,000 ರೂಪಾಯಿ ಉಳಿತಾಯ ಪ್ರತಿ ನಾಗರಿಕರಿಗೂ ಮಾಡಿಸ್ಕೊಡ್ತಾ ಇದ್ದೀವಿ. ವರ್ಷಕ್ಕೆ 3 ಲಕ್ಷ, 10 ವರ್ಷ ಆಡಳಿತದಲ್ಲಿ ದೆಹಲಿಯಲ್ಲಿ 30 ಲಕ್ಷ ಉಳಿತಾಯ ಮಾಡಿಕೊಡ್ತಾ ಇದ್ದೀವಿ. ಎಲ್ಲರೂ ಕೇಳ್ತಾರೆ, ಈಗ ಬರೋ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ, BJPಗೆ ಅಥವಾ ಕಾಂಗ್ರೆಸ್ಗೆ ಪರ್ಯಾಯನೋ ನೀವು ಅಂತ. ನಾವು ಯಾವ ಪಕ್ಷಕ್ಕೂ ಪರ್ಯಾಯ ಇಲ್ಲ. ನಮಗೂ ಮೋದಿ ಸಾಹೇಬ್ರಿಗೂ ಅಥವಾ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಥವಾ ಪಕ್ಷದವ್ರಿಗೂ ಏನು ಸಂಬಂಧ ಇಲ್ಲ. ನಾವು ಆಡಳಿತಕ್ಕೆ ಪರ್ಯಾಯ, ಕಳಪೆ ಆಡಳಿತಕ್ಕೆ ಪರ್ಯಾಯವಾಗಿ ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡೋಕ್ಕೆ ಅಂತ ನಾವು ಬಂದಿದ್ದೀವಿ. ದೆಹಲಿಯಲ್ಲಿ ನೀವು ನೋಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಪಡಿಸಿ ನಮ್ಮ ಶಿಕ್ಷಣ ಹಾಗೂ ವಿದ್ಯಾಭ್ಯಾಸ 2020ರಲ್ಲಿ ಡೊನಾಲ್ಡ್ ಟ್ರಂಪು ಮುಂಚೆ ಪ್ರೆಸಿಡೆಂಟ್ ಆಗಿದ್ದಾಗ ಅವರ ಧರ್ಮಪತ್ನಿಯಾದ ಶ್ರೀ ಮೆಲೇನಿಯಾ ಟ್ರಂಪ್ ಬಂದರು ದೆಹಲಿಗೆ. ಅವರಂದರು, ನಾನು ದೆಹಲಿಯ ಸರ್ಕಾರಿ ಶಾಲೆಗಳನ್ನು ನೋಡಬೇಕು ಹಾಗೂ ಮೊಹಲ್ಲಾ ಕ್ಲಿನಿಕನ್ನು ನೋಡಬೇಕು. ನಮ್ಮ ಪ್ರಧಾನಿ ಮೋದಿ ಸಾಹೇಬ್ರಂದ್ರು, ಬನ್ನಿ ನಿಮಗೆ ಗುಜರಾತ್ಗೆ ಕರ್ಕೊಂಡು ಹೋಗಿ ನಾ ಚೆನ್ನಾಗಿ ಮಾಡಿದ್ದೀನಿ ಸ್ಕೂಲ್ಸನ್ನು, ಅಲ್ಲಿ ತೋರಿಸ್ತೀನಿ ಅಂತ, ಶಾಲೆಗಳನ್ನು ಹಾಗೂ ಆಸ್ಪತ್ರೆಗಳನ್ನು. ಅವರ ಮೆಲೇನಿಯಾ ಅಂದರು, ಇಲ್ಲ, ನನಗೆ ಮಾಹಿತಿ ಬಂದಿರೋ ಪ್ರಕಾರ ದೆಹಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರಿ ಶಾಲೆಗಳು ಹಾಗೂ ಮೊಹಲ್ಲಾ ಕ್ಲಿನಿಕ್ಗಳು ತುಂಬ ಚೆನ್ನಾಗಿದ್ದಾವೆ, ತುಂಬ ಗುಣಮಟ್ಟ ಆಗಿದ್ದಾವೆ ಅಂತ ಬಂದು ನೋಡಿದ್ರು. ಈ ಮಾದರಿಯನ್ನು ನಾವು ಈ ಮುಂಬರುವ ಕರ್ನಾಟಕದಲ್ಲೂ ಸಹ ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತ ಮೂಲಕ ಪ್ರತಿಯೊಬ್ಬರಿಗೂ ಶಿಕ್ಷಣ, ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಸೇವೆಗಳನ್ನು ನಾವು ಪ್ರತಿಯೊಬ್ಬರಿಗೂ ತಲುಪಿಸೋ ಕೆಲಸ ಮಾಡಕ್ಕೆ ನಾವು ಹೊರಟಿದ್ದೀವಿ. ಅದಕ್ಕೆ ನಾವು ಎಲ್ಲ ನಮ್ಮ ಹಳೆ ಕಾರ್ಯಕರ್ತರು ಹಾಗೂ ಬೇರೆ ಬೇರೆ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರನ್ನು ಆಹ್ವಾನಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪಕ್ಷಕ್ಕೆ ಸೇರಿ ಆಡಳಿತವನ್ನು ಸ್ವಚ್ಛಗೊಳಿಸೋಣ ಅಂತ. ಆಡಳಿತ ಸ್ವಚ್ಛಗೊಳಿಸ್ಬೇಕು ಅಂತಂದರೆ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆ ಮಾಡಬೇಕು ಅಂದರೆ ಒಂದು ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗೋಕ್ಕೆ ಆಸಕ್ತಿ, ಕಾಳಜಿ ಇರಬೇಕು. ಕ್ಯಾಂಡಿಡೇಟ್ ಆದರೆ ಸಂಘಟನೆ ಕಟ್ಟೋದೊಂದು ಅವ್ರಿಗೆ ಆಸಕ್ತಿ ಇರಬೇಕು. ಸಂಘಟನೆ ಕಟ್ಟಿ ಪ್ರತಿ ಒಂದು ವಾರ್ಡ್ಗಳಲ್ಲಿ, ಬೀದಿಗಳಲ್ಲಿ, ತಮ್ಮ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಆಮ್ ಆದ್ಮಿ ಪಕ್ಷದ ತತ್ವ, ನೀತಿ, ಸಿದ್ಧಾಂತಗಳನ್ನು ಎಲ್ಲ ಒಂದು ನಾಗರಿಕರಿಗೂ ತಲುಪಿಸಬೇಕು. ಈ ಕೆಲಸವನ್ನು ಮಾಡಿ ಕರ್ನಾಟಕ ರಾಜ್ಯದ ಜನರಿಗೂ ಸ್ವಚ್ಛ ಗುಣಮಟ್ಟದ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕು. ತಮ್ಮೆಲ್ಲರಿಗೂ ತಿಳಿದಂಗೆ ಕರ್ನಾಟಕದಲ್ಲಿ ನನ್ನ ಪ್ರಕಾರ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ನೋಡಿದ್ರೆ ಕರ್ನಾಟಕ ಅತಿ ಭ್ರಷ್ಟ ರಾಜ್ಯ ಆಗಿ ಬಂದಿದೆ. ಪ್ರತಿ ಒಂದು ಸಣ್ಣ ಕೆಲಸಕ್ಕೂ ಸರ್ಕಾರಿ ಕಚೇರಿಗೆ ಹೋದರೆ ಲಂಚ ಇಲ್ಲದೆ ಕೆಲಸವೇ ಆಗಲ್ಲ. ಪಾಣಿ, ಖಾತೆ, ಪೋಡು, ಟಿಪ್ಪಣಿ ಏನಕ್ಕಾದರೂ ಹೋದರೆ ನಿಮಗೆ ಲಂಚ ಇಲ್ಲದೆ ಆಗಲ್ಲ. ಜನನ ಮರಣ ಪತ್ರ, ಆದಾಯ ಪತ್ರ, ಜಾತಿ ಪ್ರಮಾಣ ಪತ್ರ, ಏನು ಪ್ರಮಾಣ ಪತ್ರಗಳು ತಗೊಳಕ್ಕೆ ಹೋದ್ರೂ ಲಂಚ ಇಲ್ಲದೆ ಕೆಲಸನೂ ಆಗಲ್ಲ. ತಮಗೆ ತಿಳಿದಂಗೆ ಒಂದು 3-4 ವರ್ಷದ ಮುಂಚೆ ಕುಮಾರಸ್ವಾಮಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಿಮ್ಮ ಹತ್ರ 2,500 ಕೋಟಿ ಇದ್ದರೆ ಮುಖ್ಯಮಂತ್ರಿನೇ ಮಾಡಿಬಿಡ್ತಾರೆ ನಿಮ್ಮನ್ನ ಅಂತ. ಅದಲ್ಲದೆ ಗುತ್ತಿಗೆದಾರರ ಸಂಘದವರು ಸಹ ಹೇಳಿದ್ರು, BJPಯವರು 40% ಕಮಿಷನ್ ತಗೋತಾ ಇದ್ರು ಅಂತ. ಹೋದ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ 40% ಸರ್ಕಾರ ಅಂದ್ಬಿಟ್ಟು ಒಂದು 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 ಅಭಿಯಾನ ನಡೆಸಿ ಅದನ್ನು ಬೀಳಿಸಿ ಅಧಿಕಾರಕ್ಕೆ ಬಂದು ಭಾಗ್ಯಗಳನ್ನು ಕೊಟ್ಟರು. ಈ ಕಾಂಗ್ರೆಸ್ಸು ಆ BJPಗಿಂತನೂ ಅತಿ ದೊಡ್ಡ ಭ್ರಷ್ಟ ಸರ್ಕಾರ.
ಅವ್ರು 40% ಆದರೆ ಇವ್ರು 60-70% ಸರ್ಕಾರ ಆಗ್ಬಿಟ್ಟಿದೆ. ಎಲ್ಲ ಗುತ್ತಿಗೆದಾರರು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. 70% ಲಂಚ ಕೊಟ್ಟು ಒಂದು ಗುತ್ತಿಗೆ ತಗೊಂಡ್ರೆ ಅದು ಏನು ಅವ್ರು ಸೇವೆಗಳು ಕೊಡ್ತಾರೋ, ಅದು ಏನು ಮೆಟೀರಿಯಲ್ ಹಾಕ್ತಾರೋ, ತೀರಾ ಆಡಳಿತ ಕಳಪೆ ಆಗ್ಬಿಟ್ಟಿದೆ. ಈ ಎಲ್ಲ ಒಂದು ಕಳಪೆ ವ್ಯವಸ್ಥೆಯನ್ನು ಬದಲಾಯಿಸಲು ನಾವು ಬಂದಿದ್ದೀವಿ. ಆಮ್ ಆದ್ಮಿ ಪಕ್ಷದ ಕೈಯನ್ನು ಹಿಡಿದು ಒಂದು ಸಾರ್ವಜನಿಕರಲ್ಲಿ ಮನವಿ ಏನು ಅಂದರೆ, ಒಂದು ಅವಕಾಶ ಆಮ್ ಆದ್ಮಿ ಪಕ್ಷಕ್ಕೆ ಕೊಡಿ. ನಮ್ಮ ಚುನಾವ ಚಿಹ್ನೆ ಪೊರಕೆ, ಕಸ್ಬರ್ಗಿ. ಈ ಉತ್ತರ ಕರ್ನಾಟಕದಲ್ಲಿ ಕಸ್ಬರ್ಗಿ ಅಂತಾರೆ, ಬೇರೆ ಕಡೆ ಪೊರಕೆ ಅಂತಾರೆ. ಪೊರಕೆಯಿಂದ ನಾವು ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ ಎಲ್ಲ ಗುಡಿಸಿ ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಮ ಪಕ್ಷವನ್ನು ಬಲಪಡಿಸಿ ಸೇರಿ ಈ ಸತಿ 2028 MLA ಚುನಾವಣೆ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ. ಹಾಗೂ ಜನವರಿ 25 ಅಥವಾ ಜನವರಿ 26ರಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಹಲವಾರು ಈ ಕಾರ್ಪೊರೇಷನ್ ಎಲೆಕ್ಷನ್ಸ್ ನಡೆಯಲಿದೆ. ಅದರಲ್ಲಿ ನಮಗೆ ಬೆಂಬಲಿಸಿ ತಾವೆಲ್ಲರೂ ಈ ಸತಿ ನಮ್ಮನ್ನು ಅಧಿಕಾರಕ್ಕೆ ತಗೊಂಬನ್ನಿ. ಅಧಿಕಾರಕ್ಕೆ ತಂದ್ರೇನೆ ಕೇವಲ ನಾವು ಒಂದು ಬದಲಾವಣೆ ತರಕ್ಕಾಗೋದು ಅಂತ ಹೇಳಿ ಈ ಭಾಗ್ಯಗಳು ನಾನು ಎಲ್ಲ ಸಾರ್ವಜನಿಕರಲ್ಲೂ ಕೇಳಕ್ಕೆ ಇಷ್ಟಪಡ್ತೀನಿ. ಭಾಗ್ಯಗಳು ಎಷ್ಟು ಮಟ್ಟಕ್ಕೆ ತಲುಪಿಸಿದೆ ಸರ್ಕಾರ. ಈ ಭಾಗ್ಯ ಅನ್ನೋದನ್ನ ಆಮ್ ಆದ್ಮಿ ಪಕ್ಷದ ಮಾದರಿಯನ್ನ ಅವರು ಕಾಪಿ ಹೊಡೆದು ಇಲ್ಲಿ ತಂದು ಬಿಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ಈ ಭಾಗ್ಯಗಳನ್ನ ಅವರು ವಿತರಣೆ ಮಾಡಕ್ಕೆ ಶುರು ಮಾಡಿದ್ದಾರೆ. ನಾನು ಉದಾಹರಣೆ ಕೊಡಬೇಕು. ಉದಾಹರಣೆ ಅಲ್ಲ, ಒಂದು ಸಾಕ್ಷಿನೇ ಇದೆ. 2013ರಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬಂದಾಗ ನಮ್ಮ ಬಜೆಟ್ ಇದ್ದಿದ್ದು 27,000 ಕೋಟಿ ರೂಪಾಯಿ. ಭಾಗ್ಯಗಳು ಕೊಟ್ಟು ಉಚಿತ ನೀರು, ಕರೆಂಟು, 200 ಯೂನಿಟ್ 400 ಯೂನಿಟ್ ಕರೆಂಟು, 21,000 ಲೀಟರ್ ಉಚಿತ ನೀರು ಹಾಗೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟು ಸಹ ನಮ್ಮ ಬಜೆಟ್ ನಾವು ಅಧಿಕಾರ ಬಿಟ್ಟಾಗ 90,000 ಕೋಟಿ ಆಗಿದೆ. ಸೊ ವೈಜ್ಞಾನಿಕವಾಗಿ ಏನು ಕೆಲಸ ಮಾಡಿದ್ರು ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರು ಇದನ್ನೆಲ್ಲ ಈ ಮಾದರಿಗಳನ್ನೆಲ್ಲ ಡಿಸೈನ್ ಮಾಡಿರೋದು, ರೂಪಿಸಿರೋರು ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಮ್ಯಾಸಚ್ಯೂಸೆಟ್ಸ್ ಇಂದ ಬಂದಿರೋದು. ಸೊ ನಾವೇನು ಹೇಳೋದು, ಭಾಗ್ಯ ಕೊಟ್ಟು ವೈಜ್ಞಾನಿಕವಾಗಿ ನಾವು ಸಾರ್ವಜನಿಕರಿಗೆ ಹೇಳಿ ಸ್ವಚ್ಛ ಗುಣಮಟ್ಟದ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟು ಭಾಗ್ಯವನ್ನು ಕೊಟ್ಟರು ಸಹ ನಾವು ನಮ್ಮ ಪಕ್ಷಕ್ಕೆ ಬೇರೆ ಬೇರೆ ಜನಗಳನ್ನ ಎಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಈಗ 1.5 ತಿಂಗಳ ಮುಂಚೆ ದೇವನಹಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಆಯಿತು. ರೈತರದ್ದು ಒಂದು ದೊಡ್ಡ ಇಶ್ಯೂ ನಾವು ತಗೊಂಡ್ವಿ. ಅಲ್ಲಿ ಸರ್ಕಾರ 1,776 ಎಕರೆನ ವಶಪಡಿಸ್ಕೊಂಡಿತ್ತು. ಆ ರೈತರು ಎಷ್ಟು 3-4-5 ವರ್ಷದಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಸೇರಿ ಹಲವಾರು ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡು ಸರ್ಕಾರದ ಮೇಲೆ ಒತ್ತಡ ಹೇರಿ ಕೊನೆಗೂ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು KIDB ಅದನ್ನು ವಶಪಡಿಸ್ಕೊಳ್ಳೋದ್ರಿಂದ ಹಿಂಪಡೆದ್ರು. ಸೊ ರೈತರ ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ. ಬೆಳೆ ಹಾನಿಗೂ ಸಹ ನಾವು ಪರಿಹಾರ ಕೊಡಿಸಿದ್ದೀವಿ. ಎಷ್ಟೋ ಜಾಗದಲ್ಲಿ ಅದು ವರದಿ ಆಗ್ತಾ ಇಲ್ಲ. ಎಲ್ಲ ಈ ಗೋಧಿ ಮೀಡಿಯಾ ಅಂತಾರಲ್ಲ, ಮೀಡಿಯಾ ರಾಜಕಾರಣಿಗಳು ಕಂಟ್ರೋಲಲ್ಲಿದ್ದಾರೆ. ಎಷ್ಟೋ ಕಡೆ ಬೀಜಗಳು ಸಹ ನಾವು ಉಚಿತವಾಗಿ ಸರಿಯಾಗಿ ಕೊಟ್ಟಿದ್ದೀವಿ. ಎಲ್ಲ ರೈತರಿಗೂ ಸಂಕಷ್ಟಗಳಿಗೆ ನಾವು ಪರಿಹರಿಸಿದ್ದೀವಿ. ವರದಿ ಆಗಿಲ್ಲ ಅಷ್ಟೇ. ಇಡೀ IT ಯಾವಾಗ ದಾಳಿ ಮಾಡುತ್ತೆ ಅಂದರೆ, ನಾವು ಯಾವ್ದಾದ್ರು ಸರ್ಕಾರಿ ಹುದ್ದೆಯಲ್ಲಿದ್ದು ಅಧಿಕಾರದಲ್ಲಿ ಇದ್ದು ಸರ್ಕಾರಿ ಫಂಡ್ಸನ್ನು ದುರ್ಬಳಕೆ ಏನಾದ್ರು ಮಾಡಿದ್ದಿದ್ರೆ ಅಲ್ಲಿ ED CBI ಎಲ್ಲ ಬರೋ ಪ್ರಶ್ನೆ ಇರುತ್ತೆ. ಈಗ ನಾವು ಯಾವ ಹುದ್ದೆಯಲ್ಲೂ ಇಲ್ಲ. ನಾವು ಮೊದಲನೇ ಬಾರಿ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರ್ತಿದ್ದೀವಿ ಅಂತ ನನಗೆ ಭರವಸೆ ಇದೆ. ಎಷ್ಟು ಸೀಟ್ ಬರುತ್ತೆ ಏನು ಗೊತ್ತಿಲ್ಲ, ಅಂತೂ ನಾವು ಏನಾರು ಒಂದು ಅಧಿಕಾರದ ಒಂದು ಕೊನೆ ಬೆರಳಾರು ಹಿಡಿತೀವಿ ಅಂತ ನನಗೆ ಆಶಿಸುತ್ತೀನಿ. ಸೊ ED CBI ಎಲ್ಲ ಬರೋದು ಪ್ರಶ್ನೆನೇ ಇಲ್ಲ ಅಂತ ನಾನು ಅನ್ಕೋತೀನಿ. ನಾನಷ್ಟೇ. ಅದೇ ಸಲುವಾಗಿ ನಾನು ಒಂದು 4 ತಿಂಗಳ ಹಿಂದೆ ಈ ಹುದ್ದೆ ಅಧಿಕಾರಕ್ಕೆ ನಾನು ಬಂದಿದ್ದೀನಿ. ಆಗಲಿಂದ ನಾವು ಒಂದು 15 ಜಿಲ್ಲೆ, ಒಂದು 40-50 ತಾಲೂಕು ಪ್ರವಾಸ ಮಾಡಿದ್ದೀವಿ. ಹಾಗೂ ಬೆಂಗಳೂರಲ್ಲೂ ಸಹ ಹಲವಾರು ವಾರ್ಡ್ಗಳಲ್ಲಿ ನಾವು ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಮೊದಲು ಅದಕ್ಕಿಂತ ಮುಂಚೆ ನಾವು ಸಂಘಟನೆ ಕಟ್ತಾ ಇದ್ದೀವಿ. ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ನಮ್ಮ ಹಳೆ ಕಾರ್ಯಕರ್ತರನ್ನ ಯಾರು ಒಂದು ಸ್ವಲ್ಪ ನಮ್ಮ 2023-24ರಲ್ಲಿ ನಮಗೆ ನಮ್ಮ ಫಲಿತಾಂಶಗಳು ಸ್ವಲ್ಪ ವಿಪರೀತವಾಗಿ ಬಂತೋ, ಎಷ್ಟೋ ಜನ ಮುನಿಸ್ಕೊಂಡಿದ್ರು, ಅವರೆಲ್ಲರೂ ನಾವು ಕರೆದು ಸಭೆಗಳನ್ನು ಮಾಡಿ
ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಸಹ ಒಂದು ಕಚೇರಿಯನ್ನು ಎಷ್ಟೋ ಕಡೆ ಓಪನ್ ಮಾಡಿ ಅಲ್ಲಿ ನಾವು ಸಂಘಟನೆ ಕಟ್ಟೋ ಕೆಲಸ ಮಾಡ್ತಾ ಇದ್ದೀವಿ. ಇದರ ನಂತರ ಪ್ಯಾರಲಲ್ ಆಗಿ ಕರೆಪತ್ರ ಹಂಚೋದು, ಸಾರ್ವಜನಿಕರ ಸಮಸ್ಯೆಗಳನ್ನ ತಗೊಂಡು DC ಭೇಟಿ ಆಗೋದಾಗಲಿ, ಪೊಲೀಸ್ ಆಗಲಿ, ಮೈಕ್ರೋ ಫೈನಾನ್ಸ್ ಆಗಲಿ, ರೈತರ ಸಮಸ್ಯೆಗಳಾಗಲಿ, ಸಣ್ಣ ಪುಟ್ಟ ಈ ಕೆಲಸ ಮಾಡೋದಾಗಲಿ, ಅಂಗಡಿಗಳು ಸಮಸ್ಯೆಗಳನ್ನ ತಗೊಂಡು ನಾವು ಬಗೆಹರಿಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ನಡೆಸಿ ನಾವು ಒಂದು ಪಕ್ಷವನ್ನು ಈ ಸತಿ ಗ್ಯಾರಂಟಿಯಾಗಿ ನಾವು ಒಂದು ಬಲವಾಗಿ ನಾವು ಬೆಳೆಸ್ತೀವಿ ಅಂತ ನಾನು ಹೇಳಕ್ಕೆ. ಏನಾಯಿತು ಅಂದರೆ, ಈ MP ಎಲೆಕ್ಷನ್ಗೆ ಮುಂಚೆಯಿಂದ ಈ ಮೋದಿ ಸರ್ಕಾರ, RSSನವರು ಎಲ್ಲ ಏನು ಹೇಳಕ್ಕೆ ಶುರು ಮಾಡಿದ್ರು ಅಂದರೆ, ಈ ಸತಿ ನಾವು ಸಂವಿಧಾನನ ಬದಲಾಯಿಸ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಹಿಂದುಳಿತರು, ಅಲ್ಪಸಂಖ್ಯಾತರು, OBCಗಳು, ಎಷ್ಟೋ ಶೆಡ್ಯೂಲ್ ಕಾಸ್ಟ್ನವ್ರದ್ದು ಹಕ್ಕುಗಳನ್ನೆಲ್ಲ ಅವರು ನೆಲಸಮ ಮಾಡ್ಬಿಡ್ತಾರೆ ಅಂತ ಒಂದು ಹೆದರಿಕೆ ಬಂದ್ಬಿಟ್ಟಿತ್ತು. ರೈತನ ಸಹ ಹಕ್ಕುಗಳನ್ನೆಲ್ಲ ಕಿತ್ಕೊಂಡು, ಎಲ್ಲ ಅಧಿಕಾರ ಕಿತ್ಕೊಂಡು ಒಂದು ಸರ್ವಾಧಿಕಾರ ಬಂದ್ಬಿಡುತ್ತೆ ಅಂತ ಎಷ್ಟೋ RSSನವರೇ ಎಲ್ಲ ಹೇಳೋರು ಟೆಲಿವಿಷನ್ನಲ್ಲಿ. ಒಂದು ದೇಶದಲ್ಲಿ ಇದು ಹೆದರಿಕೆ ಬಂದ್ಬಿಟ್ಟಿತ್ತು ಅಂದರೆ, ಸಂವಿಧಾನನ ವಿಸರ್ಜನೆ ಮಾಡಿ ಹೊಸ ಈ RSS ಹಿಂದುತ್ವ ಅಜೆಂಡಾ ಬಂದು ಎಷ್ಟೆಷ್ಟೋ ಜಾತಿಗಳು, ಧರ್ಮಗಳಿಗೆ ದೊಡ್ಡ ಒಂದು ಏಟು ಬೀಳುತ್ತೆ ಅಂದ್ಬಿಟ್ಟು ಅವರೊಂದು ಅಭಿಯಾನ ನಡೆಸಿದ್ರು. ಇದ್ರ ವಿರುದ್ಧ ನಾವು ಇಂಡಿಯಾ ಗಠಬಂಧನ್ ಅಂತ ಮಾಡಿಕೊಂಡು ಇದನ್ನು ತಡಿಬೇಕು ಅಂತ. ಸೊ ಈಗಿನ ಪ್ರಕಾರ, ನಮಗೆ ಮಾಹಿತಿ ಪ್ರಕಾರ, ಈ BJP ಸರ್ಕಾರ ಈ ವೋಟ್ ಚೋರಿ ಮಾಡಿಬಿಟ್ಟೆ ಅಧಿಕಾರಕ್ಕೆ ಬಂದಿರೋದು. 400 ಪಾರ್ ಅಂತ ಇದ್ದಿದ್ದವರು 240ಕ್ಕೆ ಬಂದರು. ನಿಜವಾಗ್ಲೂ ನೋಡಿದ್ರೆ 170 ಎಂಥದೋ 70-80 ಸೀಟುಗಳನ್ನು ಕಳ್ತನ ಮಾಡಿ ಎಲೆಕ್ಷನ್ ಕಮಿಷನ್ನು, ED, CBI, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ದುರ್ಬಳಕೆ ಮಾಡಿಕೊಂಡು ಅವ್ರು ಗೆದ್ದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 84949551. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ DBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.